ವೆಲ್ಕಮ್ ಬ್ಯಾಕ್. ಚರಣಗೌಡ್ರೆ ಹೇಳಿದ್ದು ನಿಮಗೆ, ಅನ್ವಯ ಆಗಬೇಕಾಗಿದ್ದು ನಿಮಗೆ ಅಂತೆ, ಆದರೆ ಆಗ್ತಿರೋದು ಬೇರೆ ಕಡೆನಾ? ಕೊಟ್ಟಿದ್ದು ನಿಮಗೆ, ತಗೊಂಡವ್ರು ಬೇರೆಯವರ ಅಂತ. ಈಗ ರಮೇಶ್ ಬೊಮ್ಮಣ್ಣನು ಹೇಳಿದ್ರು, ಒಂದು ಯಡಿಯೂರಪ್ಪನವರು, ವಿಜಯೇಂದ್ರ ರಾಘವೇಂದ್ರ ಅವರು ಆ್ಯಕ್ಟಿವ್ ಪಾಲಿಟಿಕ್ಸ್ ಅಂತ ಮರ್ತಿದ್ದಾರೆ ಪಾಪ. ಈರಣ್ಣ ಕಡಾಡಿಯವ್ರು, ಈ ಯಡಿಯೂರಪ್ಪನವ್ರು ಬೀಗರು ಒಬ್ಬರು ಚಿಕ್ಕನ್ ಗೌಡ್ರು ಅಂತ ಇದ್ದಾರೆ, ಡಿಫೀಟೆಡ್ MLA ಸೋತಿದ್ದಾರೆ. ಇನ್ನೊಬ್ಬ ಬೀಗರು ಮರಿಸ್ವಾಮಿ ಅಂತ ಇದ್ದಾರೆ, ಅಲ್ಲಿ ಅರಸೀಕೆರೆಯಲ್ಲಿ ಸೋತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಇನ್ನೊಬ್ಬ ಯಡಿಯೂರಪ್ಪ ಅವ್ರ ಅಕ್ಕನ ಮಗ ಸಂತೋಷ್ ಅಂದ್ಬಿಟ್ಟು ಅರಸೀಕೆರೆಯಲ್ಲಿದ್ದಾರೆ. ಅವ್ರದ್ದು ಈಗ ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ 6 ಜನ ಇದ್ದಾರೆ ಯಡಿಯೂರಪ್ಪ ಅವ್ರ ಮನೆಯಲ್ಲಿ. ಹಿಂದೆ ಬಿಹೈಂಡಲ್ಲಿ ಇನ್ನೊಂದು 10 ಜನ ಇದ್ದಾರೆ. ಒಂದು 10-15 ಜನ ಅವ್ರಿಗೆ ಕಿಚನ್ನು ಕುಟುಂಬ ಅಂತ ಗೊತ್ತಾಗಲ್ಲ ಅವ್ರಿಗೆ. ಇದು ರಾಷ್ಟ್ರೀಯ ಪಕ್ಷ, ಇಲ್ಲಿ ಪಾರ್ಲಿಮೆಂಟ್ರಿ ಬೋರ್ಡು, ಆಮೇಲೆ ವಿಶ್ವದ ಅತಿ ದೊಡ್ಡ ಪಕ್ಷ, ಆಮೇಲೆ ವಿಶ್ವಗುರು ಇರೋವಂಥ ಪಕ್ಷ ಅಂತ ಏನೋ ಒಂದು ಅದಕ್ಕೆ ಬಣ್ಣ ಹೊಡೆದು ಬಿಡ್ತಾರೆ. ಹಾಗಾಗಿ ಇವರು BJPಯವರು ಎಷ್ಟು ದೊಡ್ಡ ಪಕ್ಷ ಆದ್ರೂ ಕರ್ನಾಟಕದ ಮಟ್ಟಿಗೆ ಯಡಿಯೂರಪ್ಪನವರ ಕುಟುಂಬ ಹೊರತುಪಡಿಸಿ ಮೋದಿಯವರು, ಅಮಿತ್ ಶಾ ಅವರು 100 ಸಲ ಬಂದ್ರೂ ಇವ್ರಿಗೆ ಇಲ್ಲಿ ಯಾವುದೇ ಕಾರಣಕ್ಕೂ ನೆಲೆ ಇಲ್ಲ. ನೆಲೆ ಇರೋದೇ 40 ಸೀಟ್ ಇವ್ರಿಗೆ. ಅದನ್ನು ಹೊರತುಪಡಿಸಿದರೆ ಯಡಿಯೂರಪ್ಪನವ್ರ ಕುಟುಂಬದಲ್ಲೇ ಎಲ್ಲ ಡಿಸೈಡ್ ಆಗಬೇಕು. ಹಾಗಾಗಿ CT ರವಿಯವರು ಒಂದು 100 ಸಲ ಮಾತಾಡಿದ್ರು CT ರವಿಗೆ ಏನು ದೊಡ್ಡ ಒಂದು ಈ ರಾಜ್ಯದಲ್ಲಿ ಒಂದು 110 ಸೀಟ್ ತರಷ್ಟು ದೊಡ್ಡ ಏನಿದಿಲ್ಲ. ಹಾಗಾಗಿ ಯಾವಾಗಲೂ ಕುಟುಂಬ, ಕಿಚನ್ ಕ್ಯಾಬಿನೆಟ್ ಅಂತ ಮಾತಾಡಬೇಕಾದ್ರೆ ಇವ್ರ ಪಕ್ಷ ಇದ್ದಿದ್ದೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಈ ಕಾರ್ ಗ್ಯಾರೇಜಲ್ಲಿ ಸ್ಟಾರ್ಟ್ ಆಗಿರೋ ಪಕ್ಷ ಸರ್. ಕರ್ನಾಟಕದಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಕಾರ್ ಗ್ಯಾರೇಜಲ್ಲಿ ನಾವು ಹೋಗ್ತಾ ಇದ್ವಿ, ಅವಾಗ RSS ಅಲ್ಲಿದ್ವಿ. ಅವ್ರು ಕಾರ್ ಗ್ಯಾರೇಜಲ್ಲಿ ಇದ್ದಿದ್ದು. ಇವತ್ತೇನೋ ದೊಡ್ಡದು ಒಂದು 800 ಕೋಟಿ ಪಾರ್ಟಿ ಆಫೀಸ್ ಕಟ್ಟಿದ್ದಾರೆ ಡೆಲ್ಲಿನಲ್ಲಿ. ಹಾಗಾಗಿ ದೊಡ್ಡದಾಗಿ ಎಲ್ಲೋ ಹೊಸದಾಗಿ ಚೇಂಬರ್ಗಳು ಮಾಡಿಕೊಂಡು ಚೇಂಬರಲ್ಲಿ ಡಿಸೈಡ್ ಆಗ್ಬೋದು. ಅಲ್ಲ, ಕೊಟ್ಟಿದ್ಯಾರಿಗೆ ಮುಟ್ಟಿದ್ಯಾರಿಗೆ ಅಂತ ಕೇಳ್ತಿರೋದು. ಇಲ್ಲ, ಆ್ಯಕ್ಚುಲಿ ಹೇಳಿರೋದೇ ಯಡಿಯೂರಪ್ಪನವ್ರಿಗದು. ಪಾಪ ಈಗ ನಮ್ಮ ಈ ಕಡಾಡಿ ಸಾಹೇಬ್ರಿಗೆ ಅದನ್ನು ಡೈರೆಕ್ಟಾಗಿ ಅದನ್ನು ಹೇಳೋಕ್ಕಾಗದೆ JDSನವ್ರಿಗೆ ಅಂತ ಹೇಳೋದಾದರೆ ಅದು ತಪ್ಪು. ಡೈರೆಕ್ಟ್ ಆಗಂಗಂದ್ರೆ ಕಡಾಡಿ ಇದನ್ನ ಹೇಳ್ಬೋದಾ? ಇವತ್ತು ನೋಡಿ, ಇವತ್ತು ಸೋಮಣ್ಣ ಅವರು ಹೋಲಿಕೆ ಮಾಡಿದ್ರು. ನೀವು ಹೇಳಿದ್ರೆ ಅಲ್ಲ ದೊಡ್ಡವ್ರಿ ಅವರು, ವಯಸ್ಸಲ್ಲಿ ಹೇಳಲಿಲ್ವ ಅವರು, ಮಕ್ಕಳು ಬೆಳಿತಿರೋ ಮಕ್ಕಳು ಅಂತ. ಮಕ್ಕಳಲ್ಲಿ ಹೋಲಿಕೆ ಮಾಡಿದ್ರು. ಏನಂದ್ರು? ಅರುಣ್ ವಿಜಯೇಂದ್ರನ್ಕಿನ್ನ ದೊಡ್ಡವರು ಅಂತ. ಏನಂಗಂದ್ರೆ ಅಂದ್ರೆ ವಯಸ್ಸಲ್ಲಿ ದೊಡ್ಡವರ, ಪಕ್ಷದಲ್ಲಿ ದೊಡ್ಡವರ, ಅರ್ಹತೆನಲ್ಲಿ ದೊಡ್ಡವರ, ನಿರೀಕ್ಷೆಯಲ್ಲಿ ದೊಡ್ಡವರ, ಯಾವ್ದ್ರಲ್ಲಿ ದೊಡ್ಡವರು? ಈ ಹೋಲಿಕೆ ಬಂದಿದ್ದಾದ್ರೂ ಯಾಕೆ ಕಡಾಡಿಯವರೇ? ಇಲ್ಲ, ನಾನು ಕುಟುಂಬ ರಾಜಕಾರಣವನ್ನ ಅಲ್ಲಗಳಿತಾ ಇಲ್ಲ. ಮೊದಲನೇದಾಗಿ ಚರಣಗೌಡ್ರು ಮಾತಾಡಿದ್ದೇನೆ. ಚರಣಗೌಡ್ರು ಹೇಳಿದ್ರು, ನಾನು ಯಾವ್ದನ್ನು ಅಲ್ಲಗಳಿತಾ ಇಲ್ಲ. ಇವತ್ತು ರಾಜಕಾರಣ ಗೆಲ್ಲಬೇಕು ಅನ್ನುವಂಥದ್ದಕ್ಕೆ ಏನ್ ಬಂದ್ ನಿಂತದ. ಹೀಗಾಗಿ ಕುಟುಂಬ ರಾಜಕಾರಣ ಅಲ್ಲಗಳಿಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಎಲ್ಲೆಲ್ಲೋ ಸಂಬಂಧ ಹಿಡ್ಕೊಂಡು ಹೋಗೋಕ್ಕೂ ಅದನ್ನ ಆಗೋದಿಲ್ಲ. ಎಲ್ಲೋ ಒಂದ್ ಕಡೆ ಸಂಬಂಧ ಇರ್ತದ. ಚಿಕ್ಕನಗೌಡ್ರು ದೂರದ ಸಂಬಂಧಿ, ಬಟ್ ಅವ್ರ ಕ್ಷೇತ್ರ ಬೇರೆ ಇದೆ, ಜಿಲ್ಲೆನೂ ಬೇರೆ ಇದೆ. ಅಲ್ಲೇ ಅದೇ ರೀತಿ ನೀವು ಇನ್ನೊಬ್ರದ್ದು ಹೇಳಿದ್ರಿ, ಅವ್ರದ್ದು ಕ್ಷೇತ್ರ ಬೇರೆ. ಹೀಗಾಗಿ ಯಾರ್ಯಾರಿಗೆ ಎಲ್ಲೆಲ್ಲಿ ಗೆಲ್ಲಿಕ್ ಸಾಧ್ಯ ಇದೆ ಅದನ್ನ ಪಾರ್ಟಿ ತೀರ್ಮಾನ ಮಾಡಿದ. ಕೇವಲ ಯಡಿಯೂರಪ್ಪನವ್ರು ಒಬ್ಬರೇ ತೀರ್ಮಾನ ಮಾಡಿದ್ರು ಅಂತಲ್ಲ, ನನ್ನ ಸಂಬಂಧಿಕರಿಗೆ ನಾನು ಟಿಕೆಟ್ ಮಾಡ್ತೀವಿ ಅನ್ನುವಂಥದ್ದಲ್ಲ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಚರಣಗೌಡ್ರ ಹತ್ರ ನಾನು ಕೇಳಿಕ್ ಬಯಸ್ತೇನೆ, ಯಾವತ್ತಾದ್ರೂ ಕುಟುಂಬವನ್ನು ಹೊರತುಪಡಿಸಿ ನೀವು ಈ ತರದ ನಿರ್ಣಯ ತಗೊಳ್ಳಿಕ್ ಸಾಧ್ಯ ಇದೆನಾ? ಒಂದು ಆತ್ಮಾವಲೋಕನ ಮಾಡ್ಕೊಂಡು 100% ಸಾಧ್ಯನೇ ಇಲ್ಲ. ಹೀಗಾಗಿ ನಾನು ಹೇಳಲಿಕ್ಕೆ ಹೊರಟಿರೋದು, ಭಾರತೀಯ ಜನತಾ ಪಾರ್ಟಿ ಕುಟುಂಬ ರಾಜಕಾರಣ ಹೊರತುಪಡಿಸಿ ಇಲ್ಲ. ನಾವೆಲ್ಲರೂ ಕುಟುಂಬದ ಅನೇಕ ಸದಸ್ಯರು ಬಂದಿದ್ದಾರೆ ರಾಜಕಾರಣದಾಗ ಇವತ್ತು. ಅದ್ರ ನಿರ್ಣಯ ತಗೊಳ್ಳೋಕೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೂಲಕ ಏನ್ ನಾವು ನಿರ್ಣಯ ತಗೋತೀವಿ ಅದನ್ನ ನೀವು ಮಾಡಿಸ್ಬೇಕಾಗ್ತದೆ, ಅದಕ್ಕೆ ಗೌರವ ಕೊಡ್ಬೇಕಾಗ್ತದೆ. ಆದ್ರೆ ಈ ಹೋಲಿಕೆ ಬಗ್ಗೆ ಹೇಳಲಿಲ್ಲ ಕಡಾಡಿಯವರು. ಅವರು ಅರುಣ್ ಸೋಮಣ್ಣ ಅವ್ರನ್ನ ವಿಜೇಂದ್ರ ಅವ್ರ ಜೊತೆ ಹೋಲಿಸಿ ನನ್ನ ಮಗನ್ಗೂ ಟಿಕೆಟ್ ಕೊಡ್ಬೇಕು ಅನ್ನೋ ಬೇಡಿಕೆಯನ್ನ ಕೇಳ್ದೇನೆ ಕೇಳ್ಬಿಟ್ರಲ್ಲ. ಏನ್ ತಪ್ಪಿದೆ? ತಪ್ಪಿಲ್ಲ. ಸೋಮಣ್ಣ ಅವರು ನನ್ನ ಮಗನಿಗೆ ಟಿಕೆಟ್ ಕೊಡ್ರಿ ಅಥವಾ ಟಿಕೆಟ್ ಕೊಡ್ಬೇಕು ಅನ್ನೋದ್ರಲ್ಲಿ ಏನ್ ತಪ್ಪಿದೆ? ತಪ್ಪಿಲ್ಲ. ಅವ್ನ ವಯಸ್ಸಿನಲ್ಲಿ ಅವ್ರಕ್ಕಿಂತ ದೊಡ್ಡವ ಅಂತ ಹೇಳಿದಾಗ ಏನ್ ತಪ್ಪಿದೆ? ಅದರಲ್ಲಿ ಏನೋ ತಪ್ಪು ಹುಡುಕ್ಲಿಕ್ಕೆ ಹೋಗುವಂತದ್ದು ಏನು ಒಳ್ಳೇದಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ಅವ್ರು ಕಡಾಡಿ ಸರ್ ತಪ್ಪಲ್ಲ, ನಾವು ಅದೇ ಹೇಳ್ತಿರೋದು, ಇದು ತಪ್ಪಲ್ಲ. ಆದ್ರೆ ನೀವು ಒಪ್ಲಿಲ್ಲ ಅಂತ. ಏನಂದ್ರೆ ಅವರಿಗೆ ನಿರೀಕ್ಷೆ ಇದೆ, ಅವರ ಬೇಡಿಕೆ ಇದೆ. ಅವರ ನಿರೀಕ್ಷೆಗೆ ಬೇಡಿಕೆಗೆ ವಿರುದ್ಧವಾಗಿ ಪಕ್ಷದಲ್ಲೇನೆ ಒಂದಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಅಸಮಾಧಾನ ಇದೆ. ಅವ್ರನ್ನ ನೀವು ಸಮಿತಿಗೆ ಸೇರಿಸ್ಕೊಳ್ಳಿಲ್ಲ ಅನ್ನೋ ಅಸಮಾಧಾನ ಇದೆ. ನೀವೇ ಹೇಳಿದ್ದೀರಿ ಅಸಮಾಧಾನ ತಗೊಂಡು ಡೆಲ್ಲಿಗೆ ಹೋಗಿದ್ದಾರೆ. ಈಗ ಡೆಲ್ಲಿಗೆ ಹೋಗಿದ್ದಾರೆ ಅಂದಮೇಲೆ ಈ ಬೇಡಿಕೆನೂ ಇದೆ ಅನ್ನೋದನ್ನು ನೀವು ಒಪ್ಪಬೇಕಲ್ವಾ? ನೀವು ಅದು ತಪ್ಪಲ್ಲ ಅನ್ನೋದು ನಾವೇ ಹೇಳ್ತಿದ್ದೀವಿ, ತಪ್ಪಲ್ಲ. ಬಟ್ ನೀವ್ಯಾಕೆ ತಪ್ಪಂತ ಮಾಡ್ತಿದ್ದೀರಿ ಅಂತ. ನಾವೇನ್ ತಪ್ಪು ಮಾಡ್ತಾ ಇಲ್ಲ. ಯಾರು ಅದನ್ನ ಅದ್ರ ಬಗ್ಗೆ ಈಗ ಚರ್ಚೆನೆ ಬಂದಿಲ್ಲಲ್ಲ.
ಅರುಣ್ ಸೋಮಣ್ಣ ಅವರು ರಾಜಕಾರಣ ಬೇಡ ಅಂತ ಯಾರು ಹೇಳಿಲ್ಲ ಅಥವಾ ಬೇಕಂತೂ ಯಾರು ಹೇಳಿಲ್ಲ. ಇದನ್ನ ತೀರ್ಮಾನ ಮಾಡ್ಬೇಕಾದದ್ದು ಸಂಸದೀಯ ಮಂಡಳಿ ಇದೆ, ಅವ್ರು ತೀರ್ಮಾನ ಮಾಡ್ತಾರೆ. ಹೀಗಾಗಿ ತಮ್ಮ ಬೇಡಿಕೆಯನ್ನ ಕೇಂದ್ರದ ಹೈಕಮಾಂಡ್ ಕೇಳಲಿಕ್ಕೆ ಹೋಗಿದ್ರೆ ಏನ್ ತಪ್ಪೇನಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ? ಅಲ್ಲ, ಒಂದು ಈಗ BSY ನಾವೆಲ್ಲರೂ ಒಂದ್ ಅರ್ಥ ಮಾಡ್ಕೋಬೇಕಾಗ್ತದ. ನಾವು ಯಾರನ್ನೋ ನಾವಾಗೆ ರಾಜಕಾರಣ ತಂದು ನಿಲ್ಲಿಸುವಂತದ್ದು ಏನಿದಲ್ಲ ಅದು ಯಾವತ್ತೂ ನಿಲ್ಲಿಕ್ ಸಾಧ್ಯ ಇಲ್ಲ. ಅನೇಕ ಉದಾಹರಣೆ ನಮ್ಮ ಎದುರುಗಡೆ ಇದೆ. JH ಪಟೇಲ್ ಸುಪುತ್ರರು ರಾಜಕಾರಣಕ್ಕೆ ಬಂದ್ರು, ಅವ್ರು ಇವತ್ತಿಲ್ಲ. ಗುಂಡೂರಾಯರ ಪುತ್ರರು ದಿನೇಶ್ ಗುಂಡೂರಾವ್ ಒಬ್ರು ಉಳಿದಿದ್ದಾರೆ, ಇನ್ನೊಬ್ಬ ಗುಂಡೂರಾವ್ ಅವ್ರ ಪುತ್ರರು ನಮ್ಮ ಪಾರ್ಟಿಗೆ ಬಂದಿದ್ರು, ಅವ್ರು ಉಳಿದಿಲ್ಲ. ರಾಮಕೃಷ್ಣ ಹೆಗಡೆ ಅವ್ರ ಪುತ್ರರು ರಾಜಕಾರಣಕ್ಕೆ ಬರ್ಲಿಲ್ಲ. ಈ ರೀತಿ ನಾವು ಹಳೆ ಉದಾಹರಣೆಯನ್ನು ತಗೊಂಡು ಹೋದ್ರೆ ನಾವ್ ಯಾರೋ ತಂದೆ ನಮ್ಗೆ ಹಾಕಿಕೊಟ್ಟಿದ್ದೇನೆ ಆ ಕಾರಣದಿಂದ ನಾವು ಉಳಿತೇವೆ ಅನ್ನುವಂಥದ್ದು ಸುಳ್ಳದ. ಇವತ್ತಿನ ಕಾಲದೊಳಗೆ ನಮ್ಮ ವೈಯಕ್ತಿಕ ಪರಿಶ್ರಮದ ಮೇಲೇನೋ ಜನ ನಮ್ಮನ್ನ ಎಕ್ಸೆಪ್ಟ್ ಮಾಡ್ಕೋಬೇಕಾಗ್ತದ. ಆ ರೀತಿಯಾದಂತ ವಾತಾವರಣ, ಆ ರೀತಿಯಾದಂತ ಕೆಲಸ ಮಾಡೋದ್ರ ಮುಖಾಂತರ ರಾಜಕಾರಣಕ್ಕೆ ಉಳಿಲಿಕ್ಕೆ ಸಾಧ್ಯದ. ಹೀಗಾಗಿ ಅವರು ಬಯಸೋದ್ರಲ್ಲಿ ತಪ್ಪಿಲ್ಲ, ಅವ್ರ ಅಪೇಕ್ಷೆ ಪಡೋದ್ರಲ್ಲೂ ತಪ್ಪಿಲ್ಲ. ತೀರ್ಮಾನ ಮಾಡುವಂತದ್ದು ಪಾರ್ಟಿಯ ಸಂಸದೀಯ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದಾರೆ. ಅದ್ರ ಬಗ್ಗೆ ಅಲ್ಲ, ಕಡಾಡಿ ಅವರು ಮತ್ತೆ ರಮೇಶ್ ಬಾಬು ಅವ್ರಿಗೂ ಕೇಳ್ತೀನಿ ನಾನು. ಸರ್, ಈಗ ಒಂದು ಅನಿವಾರ್ಯತೆ ಇದೆ ಸರ್. BSY ಮತ್ತು ಸೋಮಣ್ಣ ಅವರ ನಡುವೆ ಒಂದು ಸಮತೋಲನವನ್ನು ಸ್ಥಾಪಿಸ್ಬೇಕು, ಬ್ಯಾಲೆನ್ಸ್. ಇದನ್ನ ಹೆಂಗೆ ಸ್ಥಾಪಿಸ್ಲಿಕ್ಕೆ ಸಾಧ್ಯ? ನೀವು ಒಬ್ಬರನ್ನ ಸಮಿತಿನ ಸೇರಿಸಿರಿ, ಇನ್ನೊಬ್ಬರನ್ನ ಸೇರಿಸಲಿಲ್ಲ. ಸಮತೋಲನ ಎಲ್ಲಿದೆ ಇಲ್ಲಿ? ಸಮಾನತೆ ಎಲ್ಲಿದೆ ಇಲ್ಲಿ? ಗೌರವ ಎಲ್ಲಿದೆ ಇಲ್ಲಿ? ತಾವು ಹೇಳಿದ ಪ್ರಶ್ನೆಗಿನ ಮುಂಚೆ ಕಡಾಡಿಯವ್ರಿಗೆ ಒಂದು ಉತ್ತರ ಕೊಟ್ಬಿಡ್ತೀನಿ. ಅವರು ಸಾಕಷ್ಟು ಮಾಜಿ ಮುಖ್ಯಮಂತ್ರಿಗಳ ಹೆಸರುಗಳನ್ನ ಪ್ರಸ್ತಾಪ ಮಾಡಿದ್ರು. 80ರ ದಶಕದವರೆಗೆ ಕರ್ನಾಟಕದ ರಾಜಕಾರಣದಲ್ಲಿ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದರೋ ಬಹುತೇಕ ಅವರ ಮುಖ್ಯಮಂತ್ರಿಗಳ ಮಕ್ಕಳು ರಾಜಕಾರಣದಲ್ಲಿ ಇಲ್ಲ. ನಿಜಲಿಂಗಪ್ಪನವ್ರು ಆಗ್ಬೋದು, ವೀರೇಂದ್ರ ಪಾಟೀಲ್ ಆಗ್ಬೋದು, ಈ ಥರದ ರಾಮಕೃಷ್ಣ ಹೆಗ್ಡೆ ಇರ್ಬೋದು, ಆ ಥರ ಭಾಳ ಜನರಿದ್ದಾರೆ. ಇನ್ನು ಕೆಲವರು ಅವರ ಸ್ವಂತ ಶಕ್ತಿ ಮೇಲೆ ಬಂದಿದ್ದಾರೆ. ದಿನೇಶ್ ಗುಂಡೂರಾವ್ ಇರ್ಬೋದು, ಅಥವಾ ಇನ್ನು ಕೆಲವರು ಅವ್ರ ಸ್ವಂತ ಶಕ್ತಿ ಮೇಲೆ ಬಂದಿದ್ದಾರೆ. ಮಹಿಮಾ ಪಟೇಲ್ ಇರ್ಬೋದು. ಅದೆಲ್ಲ 80ರ ದಶಕದಿಂದ ಈಚೆ ಆಗಿರ್ತಕ್ಕಂಥ ರಾಜಕಾರಣ ಬೇರೆ. ಇವತ್ತು ಯಾರ್ಯಾರು ಮುಖ್ಯಮಂತ್ರಿ ಅಭ್ಯರ್ಥಿಗಳಿದ್ದಾರೆ ಬಹುತೇಕ ಎಲ್ಲರ ಮಕ್ಕಳುಗಳು ರಾಜಕಾರಣದಲ್ಲಿ ಬರುವಂಥ ಪ್ರಯತ್ನ ನಡೀತಾ ಇದೆ. ಅವ್ರ ಕುಟುಂಬದವರು, ಅವ್ರ ಮಕ್ಕಳು ಬರುವಂಥದ್ದು ನಡೀತಾ ಇದೆ. ಅದು ತಪ್ಪು ಅಂತಲೂ ಅಲ್ಲ, ನಾನು ಅದನ್ನು ತಪ್ಪು ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಆಗಲಿ ನಾವಾಗಲಿ ಅದನ್ನು ತಪ್ಪು ಅಂತ ಮಾತನ್ನು ನಾವು ಹೇಳೋದಿಲ್ಲ. ತಾವು ಇವತ್ತಿರ್ತಕ್ಕಂಥ ಪ್ರಶ್ನೆ, ಸೋಮಣ್ಣವ್ರಿಗೆ ಆ ಭಾವನೆ ಬರೋದಕ್ಕೆ ಏನು ಕಾರಣ? ಕಾಂಗ್ರೆಸ್ ಪಕ್ಷ ಅಥವಾ ಮಾಧ್ಯಮಗಳು ಅಲ್ಲ. ಇವತ್ತಲ್ಲೇನು ಸೋಮಣ್ಣವ್ರು ಇವತ್ತು ಭಾವನೆ ಬಂದಿದೆ ಅಂದರೆ, ಭಾರತೀಯ ಜನತಾ ಪಕ್ಷದಲ್ಲಿ ಏನು ಯಡಿಯೂರಪ್ಪನವರು KJP ಕಟ್ಟಿದಂಥ ಸಂದರ್ಭದಲ್ಲಿ ಪಕ್ಷದಲ್ಲಿ ಪರ್ಯಾಯವಾಗಿ ಬೆಳೆಸ್ಕೊಂಡಂಥದ್ದು ನಾಟ್ ಓನ್ಲಿ ವಿ ಸೋಮಣ್ಣ, ಇನ್ಕ್ಲೂಡಿಂಗ್ ಜಗದೀಶ್ ಶೆಟ್ಟರ್, ಬೇರೆ ಬೇರೆ ಲೀಡರ್ಗಳು ಅವತ್ತು ಎಮರ್ಜ್ ಆದರು. ಅವ್ರನ್ನ ಪರ್ಯಾಯವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಅವ್ರನ್ನ ಆ ಸಮುದಾಯದ, ವೀರಶೈವ ಸಮುದಾಯದ ನಾಯಕರಾಗಿ ನೋಡಿದ್ರು. ಮೊನ್ನೆ ಸನ್ಮಾನ್ಯ ಯಡಿಯೂರಪ್ಪನವರು ಒತ್ತಾಯದ ಮೇರೆಗೆ ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಜುಲೈ 26ನೇ ತಾರೀಕು 2021 ಸನ್ಮಾನ್ಯ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಪರ್ಯಾಯವಾಗಿ ಜಗದೀಶ್ ಶೆಟ್ಟರ್ ಹೆಸರು ಬಂತು, ಸೋಮಣ್ಣವ್ರ ಹೆಸರು ಬಂತು, ಅರವಿಂದ್ ಬೆಲ್ಲದವ್ರ ಹೆಸರು ಬಂತು, ಯತ್ನಾಳ್ ಅವ್ರ ಹೆಸರು ಬಂತು, ನಿರಾಣಿರವ್ರ ಹೆಸರು ಬಂತು. ಇವರೆಲ್ಲ ಆ ಸಮುದಾಯದವರೇ, ವೀರಶೈವ ಸಮುದಾಯದವರೇ. ಸೋಮಣ್ಣವ್ರ ಹೆಸರು ಬರಲಿಲ್ವಲ್ಲ? ಬಂತು ಚರ್ಚೆ ಬಂತು, ಜಾಸ್ತಿ ಪ್ರಚಾರಕ್ಕೆ ಬರಲಿಲ್ಲ. ಅದು ಯಾಕೆಂದರೆ ಬಿಕಾಸ್ ಆಫ್ ಯತ್ನಾಳ್ ಹೇಳಿದ್ರಲ್ಲ, 2000 ಕೋಟಿ ಆಫರ್ ಇತ್ತು, ಹಂಗಾಗಿ ನಾವೆಲ್ಲ ಹಿಂದಕ್ಕೆ ಹೋದ್ವು ಅಂತೇಳಿ. ಹಂಗಾಗಿ ಆ ಕಾರಣಕ್ಕೆ ಸೋಮಣ್ಣವ್ರು ಹಿಂದಕ್ಕೆ ಹೋದ್ರೆ ನನಗೆ ಗೊತ್ತಿಲ್ಲ. ಇವೆಲ್ಲ ಚರ್ಚೆಗೆ ಬಂದಂಥದ್ದು, ಅಂದರೆ ವೀರಶೈವ ಸಮುದಾಯದಲ್ಲಿ ಚರ್ಚೆಗೆ ಬಂದಂಥ ಹೆಸರುಗಳು. ಅಂದರೆ ಇವತ್ತು ವೀರಶೈವ ಸಮುದಾಯದಲ್ಲಿ ಯಡಿಯೂರಪ್ಪನವರು ಪಾರ್ಟಿ ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಆನಂತರದ ದಿನಗಳಲ್ಲಿ ಪರ್ಯಾಯವಾಗಿ ವಿ ಸೋಮಣ್ಣವ್ರನ್ನ ಬಳಸ್ಕೊಂಡು ಇವತ್ತು ಸೋಮಣ್ಣವ್ರನ್ನ ನಿರ್ಲಕ್ಷ್ಯ ಮಾಡಿ ಅವ್ರ ಮಗನ ನಿರ್ಲಕ್ಷ್ಯ ಮಾಡಿದಾಗ ಸ್ವಾಭಾವಿಕವಾಗಿ ಅಸಮಾಧಾನವನ್ನು ಆಚೆ ಹಾಕಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷ ಮಾಡಿದಂಥ ಪ್ರಯತ್ನ ಅಲ್ಲ ಇದು. ಆಗಲೇ ಚರಣಗೌಡರು ಹೇಳ್ದಂಗೆ ಯಾರು ಒಪ್ಪಲಿ ಬಿಡಲಿ, ಯಡಿಯೂರಪ್ಪನವರೇ ಮಾಸ್ ಲೀಡರ್. ಅಟ್ ದ ಸೇಮ್ ಟೈಮ್ ಸೋಮಣ್ಣವರು ಈ ರಾಜ್ಯದ ಎಲ್ಲ ವೀರಶೈವ ಮಠಗಳ ಜೊತೆ ಉತ್ತಮವಾದ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಅವರು ಸಹ ಒಂದು ಫೋರ್ಸ್ ಆಗಿ ಎಸ್ಟಾಬ್ಲಿಷ್ ಆಗಿದ್ದಾರೆ ವಿ ಸೋಮಣ್ಣವರು. ಇವತ್ತು ಅವ್ರಿಗೆ ಟಿಕೆಟ್ ಸಿಗ್ತಾ ಇಲ್ಲ, ಅವ್ರ ಮಗನಿಗೆ ಟಿಕೆಟ್ ಸಿಗ್ತಾ ಇಲ್ಲ, ಅಥವಾ ಅವರು ಕ್ಷೇತ್ರದಲ್ಲಿ ಅವ್ರನ್ನ ನಿರ್ಲಕ್ಷ್ಯ ಮಾಡುವಂಥದ್ದು, ಅಥವಾ ಭಾರತೀಯ ಜನತಾ ಪಕ್ಷದ ಕೆಲವು ನಾಯಕರೇ ಅವ್ರನ್ನ ಕ್ಷೇತ್ರದಲ್ಲಿ ಸೋಲಿಸಬೇಕು ಅಂತ ತಂತ್ರಗಾರಿಕೆ ಮಾಡಿರ್ತಕ್ಕಂಥದ್ದು, ಇವೆಲ್ಲ ವಿ ಸೋಮಣ್ಣನವರಿಗೆ ಆ ಪಕ್ಷದಲ್ಲಿ ಒಂದು ರೀತಿಯ ಅಸಮಾಧಾನ ಅಥವಾ ಬೇರೆ ರೀತಿಯ ಭಾವನೆ ಉಂಟಾಗೋದಕ್ಕೆ ಕಾರಣ ಆಗಿದೆ. ಅದನ್ನು ನಿನ್ನೆ ದಿನ ಅವರು ಮಾಧ್ಯಮದಲ್ಲೂ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಅದಾದ್ಮೇಲೆ ಅವ್ರ ಮಗನೂ ಸಹ ಬಹಿರಂಗವಾಗಿ ಹೇಳಿದ್ದಾರೆ. ಮತ್ತೆ ಒಂದೇ ನಿಮಿಷ, ಅವ್ರಿಗಿರ್ತಕ್ಕಂಥ ಅಸಮಾಧಾನವನ್ನ ನೇರವಾಗಿ ನಮ್ಮ ಅಸಮಾಧಾನಕ್ಕೆ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವರ ಮಗ ವಿಜೇಂದ್ರ ಕಾರಣ ಅನ್ನೋದನ್ನ ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೇ ಕಾರಣಕ್ಕೆ ಇವತ್ತು ಇವೆಲ್ಲ ಚರ್ಚೆ ಆಗ್ತಾ ಇರ್ತಕ್ಕಂಥ. ಅಲ್ಲ, ನಮಗೆ ಈಗ BJP ಅವ್ರು ಹೇಳ್ಬೋದು, ಬಹುಶಃ ನಿಮಗೆ ಇದರಿಂದ ರಾಜಕೀಯ ಲಾಭ ಆಗ್ತಿಲ್ವಲ್ಲ, ಅದೇ ನಿಮಗೆ ಬೇಸರ ಅಂತ. ಸೋಮಣ್ಣ ಅವ್ರನ್ನ ಕರ್ಕೊಳಕ್ ಆಗ್ತಿಲ್ಲ ನೀವು. ಒಂದು ಪಣ DK ಶಿವಕುಮಾರ್ ಅವ್ರು ಬೇಕು ಅಂದ್ರೆ ಸಿದ್ದರಾಮಯ್ಯನವ್ರು ಬೇಡ ಅನ್ಬೋದು, ಅಥವಾ ಸ್ಥಳೀಯವಾಗಿನೇ ಇಲ್ಲಿ ಕೃಷ್ಣಪ್ಪ ಅವರಿದ್ದಾರೆ, ಪ್ರಿಯಾ ಕೃಷ್ಣ ಅವರಿದ್ದಾರೆ, ಅವ್ರು ಇರ್ಬೇಕಾದ್ರೆ ಇವ್ರು ಯಾಕೆ ಅನ್ನೋ ಪ್ರಶ್ನೆ ಕೂಡ ಬಂದಿರಲಿಲ್ಲ. ಈಗ
ನಮ್ಮ ವಿಜಯನಗರದ ಶಾಸಕರಾದಂಥ ಕೃಷ್ಣಪ್ಪನವ್ರು ಇರ್ಬೋದು ಅಥವಾ ಕೃಷ್ಣಪ್ಪನವ್ರ ಮಗ ಪ್ರಿಯಾ ಕೃಷ್ಣರವರು ಇರ್ಬೋದು, ಕ್ಷೇತ್ರದಲ್ಲಿ ಈಗಾಗಲೇ ಹೈಕಮಾಂಡ್ಗೆ ಹೆಸರು ಹೋಗಿದೆ. ಅದು ಕ್ಲಿಯರ್ ಆಗೋಂಥದ್ದು ಈಗಾಗಲೇ ನಿಚ್ಚಳವಾಗಿದೆ. ಅದ್ರ ಬಗ್ಗೆ ಚರ್ಚೆ ಇಲ್ಲ. ಇವತ್ತು ಸೋಮಣ್ಣವ್ರು ಬರೆದಾದ್ರೆ ಅವರು ಪಕ್ಷ ತೀರ್ಮಾನ ಮಾಡಿದ್ರೆ ಅವ್ರಿಗೆ ಪರ್ಯಾಯವಾಗಿ ಏನು ಮಾಡಬೇಕು ಅದು ಯೋಚನೆ ಮಾಡ್ತಾರೆ. ಇನ್ನೊಂದು, ನಮ್ಮ ಪಕ್ಷದಲ್ಲಿ ಈಗ ವೀರಶೈವ ಸಮುದಾಯದ ವಿಚಾರ ಬಂದಾಗ ಶಾಮನೂರು ಶಿವಶಂಕರಪ್ಪರು ಇರ್ಬೋದು, ಈಶ್ವರ್ ಖಂಡ್ರೆ ಅವರು ಇರ್ಬೋದು, ಎಂ ಬಿ ಪಾಟೀಲ್ ಇರ್ಬೋದು, ಆಲ್ರೆಡಿ ದೇರ್ ಇಸ್ ಎಸ್ಟಾಬ್ಲಿಷ್ಡ್ ಲೀಡರ್ಸ್. ಸ್ವಾಭಾವಿಕವಾಗಿ ಯಾರು ವಿರೋಧ ಮಾಡ್ತಾರೆ. ನಿಮಗೆ ಸೌತ್ ಕರ್ನಾಟಕನಲ್ಲಿ ಇಲ್ಲ ಅಂತ ಇಲ್ಲ, ಆ ಥರ ಎಂ ಬಿ ಪಾಟೀಲ್ ಅವ್ರು ಹೇಳದೇ ಇರ್ಬೋದು, ಈಶ್ವರ್ ಖಂಡ್ರೆ ಅವರು ಮುಕ್ತವಾಗಿ ಹೇಳಿದ್ದಾರೆ ಸೋಮಣ್ಣ ಅವ್ರ ಅವಶ್ಯಕತೆ ಇಲ್ಲ ಅಂತ. ಈಗ ಒಂದೇ ಒಂದು ನಿಮಿಷ. ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ವಯಸ್ಸಲ್ಲಾಗಲಿ, ಹಿರಿತನದಲ್ಲಾಗಲಿ, ಮತ್ತೊಂದರಲ್ಲಾಗಲಿ ಈಸ್ ಎ ಸೀನಿಯರ್ ಲೀಡರ್. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು, ನಾಟ್ ಕರ್ನಾಟಕ, ಅಖಿಲ ಭಾರತ. ನೀವು ಅವ್ರನ್ನ ಒಂದು ಪ್ರದೇಶಕ್ಕೆ ಅಥವಾ ಮಧ್ಯ ಕರ್ನಾಟಕಕ್ಕೆ ಸೀಮಿತ ಮಾಡೋಕ್ಕಾಗೋದಿಲ್ಲ. ಕರ್ನಾಟಕದ ಹೊರಗಡೆನೂ ಸಹ ಅವರು ತಮ್ಮ ಪ್ರಭಾವವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಅದೇ ರೀತಿ ಎಂ ಬಿ ಪಾಟೀಲು ಅವರು ಈಸ್ ಎ CM ಕ್ಯಾಂಡಿಡೇಟು. ಹಾಗಾಗಿ ಸೋಮಣ್ಣವ್ರು ಬಂದುಬಿಡ್ತಾರೆ, ಇವ್ರಿಗೇನಾಗುತ್ತೆ ಆ ಥರದ ಪ್ರಶ್ನೆ ಇಲ್ಲ. ಆಯಾ ಸಮುದಾಯದವರು ಆಯಾ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಸಹ ಲೀಡರ್ಗಳಿದ್ದಾರೆ, ಇವತ್ತು ಇದ್ದಾರೆ, ಮುಂದೆನೂ ಇರ್ತಾರೆ. ಈಗ ಈಶ್ವರ್ ಖಂಡ್ರೆ ಅವರು ನಮ್ಮ ಪಾರ್ಟಿ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದಾರೆ. ಸೊ ಹಾಗಾಗಿ ಸೋಮಣ್ಣವ್ರು ಬಂದರೆ ಅಥವಾ ಸೋಮಣ್ಣವ್ರ ಥರ ಯಾವುದೇ ಬೇರೆ ಸಮುದಾಯದ ನಾಯಕರು ಇರ್ಬೋದು ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಅವ್ರಿಗೆ ಅಗತ್ಯವಾದಂಥ ಸ್ಥಾನಮಾನ ಕೊಡುವಂಥದ್ದು, ಗೌರವ ಕೊಡುವಂಥದ್ದು ನಡೆಯುತ್ತೆ. ಹಂಗಂತೇಳಿ ಆಗಿದೆ ಚರ್ಚೆ ಖಂಡಿತ ನನಗೆ ಗೊತ್ತಿಲ್ಲ. ಪಕ್ಷದಲ್ಲಿ ಆ ಥರದ ಬೆಳವಣಿಗೆ ಇದೆಯಲ್ವೋ ಅದನ್ನು ಸ್ಪಷ್ಟಪಡಿಸಬೇಕಾಗಿರ್ತಕ್ಕಂಥದ್ದು KPCC ಅಧ್ಯಕ್ಷ ಅಂತ DK ಶಿವಕುಮಾರ್ ಅವರು. ಚರ್ಚೆಗಷ್ಟೇ ಹೇಳ್ತಾ ಇದ್ದೀನಿ ಬಿಟ್ಟರೆ ನಾನು ನಮ್ಮಲ್ಲ ಆ ಥರದ ಯಾವುದೇ ಬೆಳವಣಿಗೆ ಆಗಿಲ್ಲ. ಕಡಾಡಿ ಅವರು ಇಲ್ಲ, ಈಗಾಗಲೇ DK ಶಿವಕುಮಾರ್ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದಾರ, ನಾವು ಅವ್ರನ್ನ ಸಂಪರ್ಕ ಮಾಡಿಲ್ಲ. ಅವರು ಹೀಗಾಗಿ ಅದ ಚರ್ಚೆ ಅದೇನು ಅಂದ್ರೆ ಚರ್ಚೆ ಇದೆ. ಆಯ್ತು, ಅದಕ್ಕೆ ನಾನು ಕೇಳ್ದೆ ಕಡಾಡಿ ಅವರೇ, ಬಿಜೆಪಿ ಬಿಡಲ್ಲ ಅಂತ ಹೇಳಿದ್ದಾರೆ, ಕಾಂಗ್ರೆಸ್ಗೆ ಹೋಗಲ್ಲ ಅಂತಾನೂ ಹೇಳಿದ್ದಾರೆ. ಆದ್ರೆ ಈ ನಿರ್ಧಾರ ತಾತ್ಕಾಲಿಕನೋ ಶಾಶ್ವತನೋ? ಕಾಂಗ್ರೆಸ್ಗೆ ಹೋಗದೆ ಇರೋದು ಸದ್ಯಕ್ಕೆ ವಾಸ್ತವಾಂಶನ ಗಮನಿಸಿದಾಗ ಕಷ್ಟಕರ ಅಂತ ಹೇಳ್ಬೋದು, ಬಿಡಿ, ಅಸಾಧ್ಯ ಅಂತಲ್ಲ, ಕಷ್ಟಕರ. ಆದರೆ ಇವರ ವೈಯಕ್ತಿಕ ವರ್ಚಸ್ಸು, ನಾಯಕತ್ವ, ಪ್ರಭಾವವನ್ನು ಪರೀಕ್ಷೆ ಮಾಡೋದಕ್ಕೆ ಒಳ್ಳೆ ಸಂದರ್ಭ. ಪಕ್ಷೇತರ ನಿಂತುಬಿಟ್ರೆ ಅದಾದ್ಮೇಲೆ ಸರ್ಕಾರ ರಚನೆ ಆಗ್ಬೇಕಾದ್ರೆ ಇಬ್ಬರಿಗೂ ಅವ್ರು ಬೇಕೇ ಬೇಕಲ್ವಾ? ಯಾರದೇ ಬರಲಿ ಸರ್ಕಾರ, ಅವಾಗ ಕರ್ಕೋತಾರೆ ಅಲ್ವಾ? ಇಲ್ಲ, ಒಂದು ವಿ ಸೋಮಣ್ಣ ಅವರು ಸಾಕಷ್ಟು ಹಿರಿಯ ರಾಜಕಾರಣಿ ಇದಾರ, ಅನುಭವಸ್ಥರಿದಾರ ಮತ್ತು ಕೆಳ ಹಂತದಿಂದ ಬೆಳೆದು ಬಂದವರಿದ್ದಾರೆ. ಹೀಗಾಗಿ ಇವತ್ತಿನ ಸ್ಥಿತಿಯೊಳಗ ಆ ರೀತಿಯಾದಂತ ನಿರ್ಣಯ ತಗೋತಾರಂತೇಳಿ ನಾವು ಹೇಳೋದು ತಪ್ಪನಿಸ್ತದ. ಅವರು ಬಹಳ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದಾರೆ, ನಾನು ಬಿಜೆಪಿಯಲ್ಲೇ ಮುಂದುವರಿತೀನಿ ಅಂತ ಹೇಳಿ. ಮತ್ತು ಒಂದು ಆಂತರಿಕ ಪ್ರಜಾಪ್ರಭುತ್ವ ಇರ್ತಕ್ಕಂಥ ಪಾರ್ಟಿ ನಮ್. ಹೀಗಾಗಿ ತಮ್ಮ ಅಭಿಪ್ರಾಯವನ್ನ ಹೇಳ್ಕೊಳ್ತಾರ. ಅದು ಹೇಳಿದ ತಕ್ಷಣ ಎಲ್ಲೋ ಒಂದ್ ಕಡೆ ಎಂಡ್ ಆಯ್ತು, ಅಲ್ಲಿ ಕಟ್ ಆಯ್ತು ಅಂತ ಹೇಳುವಂತದ್ದಲ್ಲ. ಹೇಳಿದಾರ, ಅವ್ರಿಗೆ ಏನ್ ತೊಂದರೆ ಇದಾವ, ಅವ್ರಿಗೇನು ನೋವು ಇದೆ, ಅದನ್ನ ನೋವನ್ನು ನಿವಾರಿಸ್ತಕ್ಕಂಥದಕ್ಕೆ ಪಾರ್ಟಿ ಸಶಕ್ತದೆ, ಅದನ್ನ ನಿವಾರಣೆ ಮಾಡ್ತದೆ. ರೈಟ್. ಅಲ್ಲ, ನಾನು ಈ ಚರ್ಚೆ ವಿಷಯನ ಒಂದು ಸ್ವಲ್ಪ ಸಮಯ ಜಾಸ್ತಿನೇ ತಗೊಂಡ್ಬಿಟ್ಟೆ. ದಳಮಳ ದೂರ ಆಯ್ತಾ ಅನ್ನೋದು ಜನತಾ ದಳದ್ದು, ಅದು ಎರಡನೇ ಚರ್ಚೆಯ ವಿಷಯ. ಒಂದು ಕ್ವಿಕ್ ಬ್ರೇಕ್ ಹೋಗಿ ಬರ್ತೀನಿ. ಇಬ್ಬರ ಜಗಳ, ಮೂರನೇವ್ರ ಲಾಭ. ನಾವು ಇದನ್ನ ಪುಸ್ತಕದಲ್ಲಿ ಓದಿರ್ತೀವಿ, ಗಾದೆಯ ರೂಪದಲ್ಲಿ ಕೇಳಿರ್ತೀವಿ. ಅದು ನೈಜ ರೂಪದಲ್ಲಿ ನಾವು ಹಾಸನದಲ್ಲಿ ನೋಡೇ ಬಿಡ್ತೀವ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಇರುವಂಥದ್ದು. ಅಲ್ಲಿ ಭವಾನಿ ಅವರು ಬೇಡ, ಸ್ವರೂಪ್ ಅವರು ಬೇಡ, ಮೂರನೇ ಅಭ್ಯರ್ಥಿನ ತಗೊಂಡ್ಬಂದ್ಬಿಟ್ರೆ ಇಬ್ಬರು ಜಗಳ ಆಗಿದ್ದು ಮೂರನೇ ಅವ್ರಿಗೆ ಲಾಭ. ಬಟ್ ರಾಜಕೀಯ ಲಾಭ ಆಗೋದು ಯಾರಿಗೆ? ಆ ಪ್ರಶ್ನೆಗೆ ಉತ್ತರ ಪಡ್ಕೊಳ್ಳೋದು ಬ್ರೇಕ್ ನಂತರ. ಚರ್ಚೆ ಮುಂದುವರಿಯುತ್ತೆ. ಟು ದ ಪಾಯಿಂಟ್. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.